ಈ ದಿನ ದೃಶ್ಯ ಮಾಧ್ಯಮದ ಮುಂದೆ ಒಂದಷ್ಟು ವಿಷಯವನ್ನು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಹಿಂದಿನ ಚುನಾವಣೆಯಲ್ಲಿ BJP ಸರ್ಕಾರ ರಚನೆ ಮಾಡಿ ಅಧಿಕಾರವನ್ನು ಮಾಡ್ತು. ಅವರ ಆಡಳಿತ ಕರ್ನಾಟಕದ ಮಹಾಜನತೆಗೆ ಇಷ್ಟವಿಲ್ಲದ್ರಿಂದ 23ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಇವರು ಅಧಿಕಾರವನ್ನು ಕಳ್ಕೊಂಡ ನಂತರ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡೋಕ್ಕೆ ಪ್ರಾರಂಭ ಆದವಿಂದ ಇಲ್ಲಿ ತನಕ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ಗೆ ಜನ ಬಹುಮತ ಕೊಟ್ಟಿದ್ದಾರೆ. ಅವರು ಅಧಿಕಾರವನ್ನು ಮಾಡಲಿ ಅಂತ ಯಾವತ್ತೂ ವಿರೋಧ ಪಕ್ಷದವರು ಕಾಯಲೇ ಇಲ್ಲ. ಮೊದಲನೇ ದಿನದಿಂದ ಇಲ್ಲಿ ತನಕ ಸರ್ಕಾರದ ಮೇಲೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾರಾಗಲ್ವೋ ಅಂತ ಎತ್ಕಟ್ಟಿದ್ರು, ಗ್ಯಾರಂಟಿ ಕೊಡ್ತಾರೋ ಕೊಡಲ್ವೋ ಅಂತ ಮಾತಾಡಿದ್ರು. ಆದರೆ ಕರ್ನಾಟಕದಲ್ಲಿ ಧೀಮಂತ ನಾಯಕರು ಬಡವರ ಪರ ಚಿಂತಿಸುವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಅವರು ನುಡಿದಂತೆ 5 ಗ್ಯಾರಂಟಿನೂ ಕೊಟ್ಟರು. 5 ಗ್ಯಾರಂಟಿ ಪ್ರತಿಯೊಂದು ಧರ್ಮದ ಪ್ರತಿಯೊಬ್ಬ ಬಡವರಿಗೆ ಅನುಕೂಲ ಆಗಿದೆ. ಇದು ಅವರ ಆಡಳಿತದ ಒಂದು ದಕ್ಷತೆಯ ಒಂದು ಆಡಳಿತ. ಆದರೆ ಮೊನ್ನೆ ನಮ್ಮ ವಿರೋಧ ಪಕ್ಷದವರು ಸರ್ಕಾರ ಇವಾಗ ಕನ್ನಡ ಪರ ಹೋರಾಟಗಾರರ ಕೇಸ್ಗಳನ್ನ ತಗೊಂತು, ರೈತರ ಮೇಲಿದ್ದ ಮೊಕದ್ದಮೆಗಳನ್ನ ತಗೊಂತು. ಇವರದೇ ಪಕ್ಷದ ತುಂಬ ಜನ ನಾಯಕರು ಕೇಸ್ ಹಾಕ್ಸ್ಕೊಂಡಿದ್ರು, ಅದನ್ನು ಇಂದು ಹಿಂಪಡೀತು. ಅಂದರೆ ಇವ್ರು ಹೇಳಿದ ಹಾಗೆ ನಮ್ಮ ಭಾರತ ದೇಶ ಜಾತ್ಯತೀತ ರಾಷ್ಟ್ರ. ಹಿಂದೂಗಳು ಹೆಚ್ಚಿರ್ಬೋದು, ಆದರೆ ಜಾತ್ಯತೀತ ರಾಷ್ಟ್ರ. ದೇಶದಲ್ಲಿ ಪ್ರಧಾನಿಯವರೇ ಆಗಲಿ, ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಲಿ, ಒಂದು ಸೈಡ್ ಯಾವತ್ತೂ ರಾಜಕಾರಣ ಮಾಡೋಕ್ಕಾಗಲ್ಲ. ಕಾರಣ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಅಂದರೆ ಅವರು ಆ ದೇಶದ ಪ್ರತಿಯೊಂದು ಧರ್ಮದ ಎಲ್ಲ ಜನಗಳಿಗೂ ಒಳ್ಳೆಯ ಕಾರ್ಯಕ್ರಮ ಕೊಡಬೇಕಾಗಿರೋದು ಸತ್ಯವಾದ ಸಂಗತಿ. ಇವರು ಯಾಕೆ ವಿರೋಧ ಪಕ್ಷದವರು ಈಗ ನೀವೇ ನೋಡ್ತಾ ಇದ್ದೀರಾ, 23ರಿಂದ ಇಲ್ಲಿ ತನಕ 3 ಬಜೆಟ್ ಆಯಿತು. ಆ ಬಜೆಟಲ್ಲಿ ವರ್ಷದಿಂದ ವರ್ಷಕ್ಕೆ ಬಜೆಟ್ ಗಾತ್ರ ಹೆಚ್ಚಾಯಿತು. ಅಂದ್ರೇನು? ಸರ್ಕಾರ ಜನಪರ ಕಾರ್ಯಕ್ರಮವನ್ನು ಕೊಡ್ತಾ ಇದೆ ವರ್ಷದಿಂದ ವರ್ಷಕ್ಕೆ. ಯಾಕಂದರೆ ಅಧಿಕಾರದಲ್ಲಿದ್ದಾಗ ಮುಖ್ಯಮಂತ್ರಿ ಆದವರು ಜನಪರ ಕಲ್ಯಾಣ ಕಾರ್ಯಕ್ರಮವನ್ನು ಕೊಟ್ಟಾಗ ಅದು ನಮ್ಮ ರಾಜ್ಯದಲ್ಲಿ ನಾನು ತಿಳಿದ ಹಾಗೆ, ನಾನು ಸರ್ವೆ ಮಾಡಿದ ಹಾಗೆ, ಇವಾಗ ಒಂದು ಉದಾಹರಣೆ, ಸರ್ಕಾರಿ ವಾಹನ ಅಂದರೆ ಬಸ್ಗಳಲ್ಲಿ ಕೆಲಸಕ್ಕೆ ಹೋಗೋರು, ಬಡವರು, ಗಾರ್ಮೆಂಟ್ಸ್ಗೆ ಹೋಗೋರು, ಕಾರ್ಮಿಕರು ಎಲ್ಲರೂ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಅಂದರೆ ಅರ್ಥ ಏನು ಹೇಳಿ? ನಮ್ಮ ಸರ್ಕಾರ ಸಿದ್ದರಾಮಯ್ಯನವ್ರದ್ದು ಕೊಟ್ಟಿರುವಂಥ ಎಲ್ಲ ಕಾರ್ಯಕ್ರಮಗಳು ಬಡವರಿಗೆ ಅನುಕೂಲ ಆಗಿದೆ ಅಂತ ಅಲ್ವಾ? ಈ ವಿರೋಧ ಪಕ್ಷದವ್ರಿಗೆ ಏನು ಅಂತಂದರೆ ನಾವು ಮುಂದೆ ಬರ್ತೀವೋ ಇಲ್ವೋ, ಇವಾಗಲೇ ಏನಾದರೂ ಸರ್ಕಾರ ವಜಾಗ ಹೋಗುತ್ತೋ, ಬೇಗ ನಾವು ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅನ್ನೋ ಇದರಲ್ಲಿ ದೈನಂದಿಕವಾಗಿ ಆ ವಿರೋಧ ಪಕ್ಷ ನಾಯಕರು, ವಿಧಾನಸಭೆ ಆಗ್ಬೋದು, ವಿಧಾನ ಪರಿಷತ್ ಆಗ್ಬೋದು, ಮೈತ್ರಿ ಸರ್ಕಾರ ಆಗ್ಬೋದು, ಒಂದು ಯೋಜನೆ ಮಾಡೋಕ್ಕೆ ಹೋದಾಗ ಸರ್ಕಾರಕ್ಕೆ ಸಲಹೆ ಕೊಡಬೇಕು. ಆ ಯೋಜನೆ ಅನುಷ್ಠಾನ ಆದಾಗ ತಪ್ಪಿದರೆ ಮಾತಾಡಬೇಕು, ಇಲ್ಲ ಹೋರಾಟ ಮಾಡಬೇಕು. ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ ಈ ಥರ ಅಡ್ಡಿಪಡಿಸಿದ್ರೆ ಯಾವ ರೀತಿ ಸರ್ಕಾರ ಇದು ಮಾಡೋಕ್ಕಾಗತ್ತೆ? ವಿರೋಧ ಪಕ್ಷದವರೇ, ನಿಮ್ಮನ್ನು ನೋಡ್ತಾ ಇದೆ ಜನತೆ. ನೀವೇನೋ ಒಂದು ಮೀಡಿಯಾದ ಮುಂದೆ ದಿನ ಮೀಡಿಯಾದ ಮುಂದೆ ಏನೋ ಒಂದು ಬೊಬ್ಬೆ ಹೊಡೆದ್ರೆ ಅದಲ್ಲ. ದಯವಿಟ್ಟು ಸರ್ಕಾರ ಬೇರೆ, ಈಗ ಆ್ಯಕ್ಚುಲಿ ನೀವು ತಿಳಿದಂಗೆ ಗ್ಯಾರಂಟಿಗಳ ಬಗ್ಗೆ ಎಷ್ಟೆಲ್ಲ ನೀವು ಆಪಾದನೆ ಮಾಡಿದ್ರಿ. ಇವತ್ತು ನಿಮ್ಮದೇ ಸರ್ಕಾರಗಳು ಇರುವ ರಾಜ್ಯಗಳಲ್ಲಿ ನಮ್ಮ ಸಿದ್ದರಾಮಯ್ಯನವರ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಫಾಲೋ ಮಾಡ್ತಾ ಇದ್ದಾರೆ. ಅಂದರೆ ಅರ್ಥ ಈ ಕಾರ್ಯಕ್ರಮಗಳು ಬಡವರಿಗೆ ಅನುಕೂಲ ಆಗಿದೆ ಅಂತಲ್ವಾ? ನೀವು ಮುಸಲ್ಮಾನರ ಬಗ್ಗೆ ಮಾತಾಡ್ತಿರಲ್ಲ ವಿರೋಧ ಪಕ್ಷದವರೇ, ಯಾಕೆ ಉಪಚುನಾವಣೆಯಲ್ಲಿ ಮುಸ್ಲಿಂ ನಾಯಕರನ್ನ ಭೇಟಿ ಮಾಡ್ತಾ ಇದ್ರಿ? ಯಾಕೆ ಅವ್ರನ್ನ ಮತ ಕೇಳ್ತಾ ಇದ್ರಿ? ತಪ್ಪಲ್ವಾ? ನಾನು ಹೇಳೋದು ಮೀಡಿಯಾದ ಮಾತಾಡೋದೇ ಒಂದು, ಹಿಂದೆ ಒಂದು ಮಾತಾಡೋದಲ್ಲ. ದಯವಿಟ್ಟು ಇನ್ನು ಮುಂದಾದರೂ ತಾವು ರಾಜ್ಯ ಅಂದಮೇಲೆ ಸರ್ವ ಜಾತಿಗಳಿರುತ್ತೆ, ಸರ್ವ ಧರ್ಮಗಳಿರುತ್ತೆ, ಎಲ್ಲರನ್ನು ಪ್ರೀತಿಸಿ ನೆಕ್ಸ್ಟು ನಿಮ್ಗೆ ಅವಕಾಶ ಕೊಟ್ಟರೆ ಒಳ್ಳೆ ಕೆಲಸ ಮಾಡಿ. ನಿಮ್ಗೆ ಅವಕಾಶನೇ ಇಲ್ಲದೆ ವಿರೋಧ ಪಕ್ಷದಲ್ಲಿ ನೀವು ಸರ್ಕಾರಕ್ಕೆ ಸಲಹೆ ಕೊಡೋ ಥರ ಇರಬೇಕು. ಪ್ರತಿಯೊಂದಕ್ಕೂ ಮೀಡಿಯಾ ಇದೆ ಅಂತ 5-6 ಗುಂಪು ಮಾಡ್ಕೊಂಡು ನೀವು ಹೋರಾಟ ಮಾಡಿ ಏನು ಪ್ರಯೋಜನ? ಹೋಗಿಯಪ್ಪ ದಯವಿಟ್ಟು. ಈಗ ನೀವು ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯದವರು 5 ಜನ ಮಂತ್ರಿ ಇದ್ದೀರಾ, ಒಳ್ಳೆಯ ಯೋಜನೆ ತಂದುಕೊಡಿ. ನೀವು ಮಾಡಿದ್ರು ನಮ್ಮ ಕರ್ನಾಟಕ ಜನತೆಗಲ್ವಾ? ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಮಾಡೋದು ಕರ್ನಾಟಕ ಜನತೆಗಲ್ವಾ? ಅವೆಲ್ಲ ಮಾಡೋ ಸುಮ್ಮನೆ ಮೀಡಿಯಾದ ಮುಂದೆ ಬರೀ ಇದು. ನಾನು ನೋಡ್ತಾ ಇದ್ದೀನಿ
ಮುಖ್ಯಮಂತ್ರಿಗಳನ್ನು ತುಂಬ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ. ಅದು ಒಳ್ಳೇದಲ್ಲ. ಮುಖ್ಯಮಂತ್ರಿಯವ್ರ ಬಗ್ಗೆ ಮಾತಾಡಿ ತುಂಬ ಜನ ಮೂಲೆಗೆ ಹೋಗ್ಬಿಟ್ರು. ಯಾಕೆ? ಈಗ ನೀವು ಗುರ್ಸ್ಕೋಬೇಕು, ಪಕ್ಷ ಮಿಂಚಬೇಕು ಅಂದರೆ ಜನಪರ ಕೆಲಸ ಮಾಡಿ, ಒಳ್ಳೆ ಸಂಘಟನೆ ಮಾಡಿ, ಅವಾಗ ನಿಮ್ಮ ಪಕ್ಷ ನಿಮ್ಗೆ ಮೆಚ್ಚುತ್ತೆ. ಈಗ ನಿಮ್ಮ ದೊಡ್ಡ ದೊಡ್ಡ ಲೀಡ್ಗಳು ಮೆಚ್ಚಲಿ ಅಂತ ಪ್ರತಾಪ್ ಸಿಂಹ ಒಂಥರ ಮಾತಾಡೋದು, ಸೋಮಣ್ಣ ಅವ್ರು ಒಂಥರ ಮಾತಾಡೋದು, ಅಶೋಕ್ ಒಂಥರ ಮಾತಾಡೋದು, ವಿಜೇಂದ್ರ ಒಂಥರ ಮಾತಾಡೋದು, ಯಾಕೆ ಈ ರೀತಿ? ನಿಮಗೆ ಈಗ ವಿಜೇಂದ್ರ ಅವರು ರಾಜ್ಯ ಅಧ್ಯಕ್ಷ ಆಗಿದ್ದಾರೆ, ಪಕ್ಷ ಕಟ್ಟಿ ತಪ್ಪೇನಿಲ್ಲ. ವಿರೋಧ ಪಕ್ಷ ನಾಯಕರೇ, ನೀವು ಕೆಲಸ ಮಾಡ್ತೀವಿ ಸರ್ಕಾರದ ಕಡೆಯಿಂದ, ಅದಲ್ವಾ? ಅದು ಬಿಟ್ಟು ಸುಮ್ಮನೆ ನಿಮ್ಮಲ್ಲೇ ಕಾಂಪಿಟೇಷನ್. ಈಗ ನೋಡಿ, ಜನ ಉಪಚುನಾವಣೆಯಲ್ಲಿ ಜನಪರ ಕೆಲಸ ಮಾಡಿದೆ ಕಾಂಗ್ರೆಸ್ ಅಂತ ಉಪಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲೂ ಗೆದ್ದರು. ಇದಕ್ಕಿಂತ ಬೇಕಾ ನಿಮಗೆ? ಇದಕ್ಕಿಂತ ಬೇಕಾ ಹಿನ್ನಡೆ ಏನು ಅಂತ? ದಯವಿಟ್ಟು ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರಿಗೆ ಅನುಭವದಲ್ಲಿ, ಅವರ ಆಡಳಿತ ದಕ್ಷತೆಯಲ್ಲಿ ಯಾರೂ ಬೆಟ್ಟು ತೋರಿಸೋ ಥರ ಇಲ್ಲ. ಮಾತೆತ್ತಿದ್ರೆ ಸಿದ್ದರಾಮಯ್ಯ, DK ಶಿವಕುಮಾರ್, ಪರಮೇಶ್ವರ್, ಪ್ರಿಯಾಂಕರ್ಗೆ ಎತ್ತಿದ ಸಿದ್ದರಾಮಯ್ಯ ಇವರೇನ ನಿಮ್ಮ ಟಾರ್ಗೆಟು? ನೀವು ಎತ್ತಿದ ಸಿದ್ದರಾಮಯ್ಯನೂ ಟಾರ್ಗೆಟ್ ಮಾಡ್ತೀರಿ. ಏನಕ್ಕೆ ಮಾಡ್ತೀರಾ? ಅವರು ಒಂದೊಂದು ಭಾಷಣಗಳು ನೀವು ಕೇಳಿದಿರಾ? ಅವರು ಒಂದು ಸಲ MLA ಆಗಿ, ಇವಾಗ MLC ಆಗಿ ಜನಪರ ಟೊಂಕ ಕಟ್ಟಿ ಕೆಲಸ ಮಾಡ್ತಾರೆ. ಅವರು ಐಂದಕ್ಕೆ ಅವರು ಒಂದು ಬೆಳಕು ಆ ಸಮುದಾಯಗಳು ಯತೀಂದ್ರ ಅವರಿಗೆ ಶ್ರೀರಕ್ಷೆ ಆಗಿರುತ್ತೆ. ಅವರು ನಮ್ಮ ಭವಿಷ್ಯದ ನಾಯಕರು. ದಯವಿಟ್ಟು ಈ ಸರ್ಕಾರ ಮಾಡುವಂಥ ಒಳ್ಳೆ ಕಾರ್ಯಕ್ರಮಗಳಿಗೆ ತಾವ್ಯಾವತ್ತೂ ಸುಮ್ಮನೆ ಕೆಟ್ಟದಾಗಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸೋದು ಬೇಡ. ನಮ್ಮ ಸರ್ಕಾರ ಎಲ್ಲ ಸಮುದಾಯದ, ಎಲ್ಲ ಧರ್ಮದ ಪರ ಇದೆ. ನಮ್ಮ ಸಿದ್ದರಾಮಯ್ಯನವರು ಅವ್ರ ಆಡಳಿತವನ್ನು ಪ್ರತಿಯೊಬ್ಬರಿಗೂ ನೋಡಿ, ನಿನ್ನೆ ಒಂದು ಸ್ಟೇಡಿಯಂನ ಇದು ಮಾಡಿದ್ರು. ಎಷ್ಟು? 943 ಕೋಟಿ. ಅದು ನಮ್ಮ ಭಾರತ ದೇಶದಲ್ಲೇ 2ನೇ ಸ್ಟೇಡಿಯಂ. ಇದು ಅಭಿವೃದ್ಧಿ ಅಲ್ವಾ? ನಾನು ಹೇಳ್ತಾ ಇರೋದು, ವಿರೋಧ ಪಕ್ಷದವರೇ, ನೀವೇನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಹೋಗಿ ಕರ್ನಾಟಕ ಸರ್ಕಾರದ ವೆಬ್ಸೈಟ್ ನೋಡಿ, ಗೊತ್ತಾಗಲ್ಲ ನಿಮಗೆ? ದಯವಿಟ್ಟು ಇನ್ನೂ 2 ವರ್ಷ ಇದೆ ಚುನಾವಣೆ, ತಾವು ಅರ್ಜೆಂಟ್ ಏನು ಮಾಡೋಕ್ಕೆ ಹೋಗಬೇಡಿ. 2 ವರ್ಷ ತನಕ ಇನ್ನೂ ಒಳ್ಳೆ ಕಾರ್ಯಕ್ರಮ ಮಾಡಿ, ಸರ್ಕಾರ ಮತ್ತೊಮ್ಮೆ 28ಕ್ಕೆ ಬರುತ್ತೆ ಅನ್ನೋದು ನಾನು ಮನವರಿಕೆ ಮಾಡ್ತಾ ಇದ್ದೀನಿ. ಐಂದ ವರ್ಗದವ್ರಿಗೆ ಕೆಲಸ ಮಾಡಿದ್ದಾರೆ. ಐಂದ ವರ್ಗದವ್ರು ಯಾವತ್ತೂ ಕಾಂಗ್ರೆಸ್ ಪರ ಇರ್ತಾರೆ. ಬೇರೆ ಜಾತಿ ಧರ್ಮದ ಬಡವರು ಅವ್ರಿಗೆ ಕೊಟ್ಟಿರೋಂಥ ಯೋಜನೆಗಳಿಂದ ಕಾಂಗ್ರೆಸ್ ಪರವಾಗಿರ್ತಾರೆ ಅಂತ ನಾನು ಹೇಳಿ, ನಿಮ್ಮ ವಿರೋಧ ಪಕ್ಷದ ದೈನಂದಿನ ಬರೀ ಹೋರಾಟ ಅದನ್ನೆಲ್ಲ ಖಂಡಿಸ್ತಾನ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಾಯಕರುಗಳೇ, ನೀವು ದೈನಂದಿಕವಾಗಿ ಹೇಳ್ತಿರಲ್ಲ ಸರ್ಕಾರ ಲೂಟಿ ಮಾಡಿದೆ ಅಂತ. ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಸಾಕ್ಷಿ ಇದ್ದರೆ ನಿಮಗೆ ಅಧಿಕಾರ ಇದೆ. ಅದನ್ನು ಸಾರ್ವತ್ರಿಕವಾಗಿ ಅಧಿವೇಶನದಲ್ಲಿ ರಾಜ್ಯಪಾಲರು ಕೊಟ್ಟು ನೀವು ಇದು ಮಾಡಿ. ಆ ಥರ ಮಾಡೋಕ್ಕಿದ್ದರೆ ಸಿದ್ದರಾಮಯ್ಯ 10 ನಿಮಿಷವೂ ಅಧಿಕಾರದಲ್ಲಿ ಇರ್ತಿರಲಿಲ್ಲ. ನಿಮಗೆ ಜವಾಬ್ದಾರಿ ಇದೆ. ಜವಾಬ್ದಾರಿ ಇದ್ದಾಗ ನಿಮ್ಮ ಆರೋಪಗಳು ಸತ್ಯವಾಗಿರಬೇಕು, ವಾಸ್ತವವಾಗಿರಬೇಕು. ಮಾತಾಡ್ತಿದ್ದಾರೆ ನಮ್ಮ ಇತ್ತಿಂದ ಸಿದ್ದರಾಮಯ್ಯನವ್ರನ್ನ ವರ್ಗಾವಣೆ ಅಂತ ಹೇಳ್ತಿರಲ್ಲ, ನಿಮ್ಮ ಹತ್ರ ಪುರಾವೆ ಇದೆಯಾ? ಪುರಾವೆ ಇದೆ ಹೇಳಿ. ಅಲ್ಲ ರೀ, ಒಬ್ಬರು ಮುಖ್ಯಮಂತ್ರಿ ಮಗನಾಗಿ ಕ್ಷೇತ್ರದ ಕಾರ್ಯಕರ್ತರ ಸಂಬಂಧಿಕರಿಗೆ ಇನ್ನೊಬ್ರಿಗೊಂದು ಶಿಫಾರಸು ಮಾಡೋಂಗಿಲ್ವಾ? ನಿಮ್ಮ ಅವಧಿನಲ್ಲಿ ಯಾವುದು ನೀವು ಶಿಫಾರಸು ಮಾಡೇ ಇಲ್ವಾ? ಪ್ರತಾಪ್ ಸಿಂಹ, ನೀವು ಮಾಡೇ ಇಲ್ವೇನಪ್ಪ? ಮಾಡೇ ಇಲ್ವಾ ಹೇಳು? ನೀವು ಅಧಿಕಾರದಲ್ಲಿ ನಿಮ್ಗೆ ಬೇಕಾದವ್ರಿಗೆ ಒಂದು ಶಿಫಾರಸು ಲೆಟರ್ ಕೊಟ್ಟಿರ್ತೀರ, ವರ್ಗಾವಣೆ ಮಾಡ್ತಿರ್ತೀರ. ಆದರೆ ಲೂಟಿ ಹೊಡೆದ್ರು ಈ ಸರ್ಕಾರದ ಮಾತನ್ನ ಹಿಂಪಡೀರಿ ದಯವಿಟ್ಟು. ನಿಮ್ಗೆ ಇದೆಯಲ್ಲ ಅವಕಾಶ. ಈಗ ವಿರೋಧ ಪಕ್ಷ, ನೀವು ವಿಧಾನಸಭೆಯಲ್ಲೂ ಇದ್ದೀರಾ, ವಿಧಾನ ಪರಿಷತ್ತಲ್ಲೂ ಇದ್ದೀರಾ, ಮಣಿಸಿ. ನಿಮ್ಮ ಹತ್ರ ಸಾಕ್ಷಿದ್ರೆ ಮಣಿಸಿ. ದಯವಿಟ್ಟು ನೀವು ಈ ಥರ ಸುಳ್ಳು ಆರೋಪ ಮಾಡಿದ್ರೆ ಕರ್ನಾಟಕದ ಮಹಾಜನತೆ ಮುಂದೆ ನೀವು ಕತ್ತಲಾಗೋಗ್ತೀರಾ, ಕಾಣಿಸಾಗಲ್ಲ. ದಯವಿಟ್ಟು ನಿಮಗೆ ಕೊಟ್ಟಿರೋ ಒಂದು ಅಧಿಕಾರದಲ್ಲಿ ಇತಿಮಿತಿಯಲ್ಲಿ ವಾಸ್ತವವಾಗಿ ಕೆಲಸ ಮಾಡೋದು ನನ್ನ ಸಲಹೆ ತಮಗೆ.